ಅಂಬ ತೇ ಸುತಃ, ಅಮ್ಮ ಅಂತ ಕರೀತಾನೆ. ಅಮ್ಮ ಅಂತ ಸಂಬೋಧಿಸಿ, ಅಮ್ಮ ನಿನ್ನ ಮಗ ಇಂಥ ದುರಾಚಾರಿ, ದ್ರೌಪದಿಗೆ ಎಡತೊಡೆಯನ್ನು ತೋರಿಸಿದನಲ್ಲ ಅವನು, ಅದು ನಿನ್ನ ಮಗ ಮಾಡಿದ ಅತ್ಯಂತ ಅಪ್ರಿಯವಾದ ಸಂಗತಿ. ಗಾಂಧಾರಿ ಹೇಳ್ತಾಳೆ, ಮಗು ಅಂತ ಸಂಬೋಧಿಸಿ, ದುಶ್ಯಾಸನನ್ನು ಕೊಂದೆ. ಯಾಕೆ ಕೊಂದೆ ಅಂತಲ್ಲ ಪ್ರಶ್ನೆ ಗಾಂಧಾರಿಯದ್ದು, ಕೇಳ್ತಾ ಇರೋದು ರಕ್ತ ಕುಡಿಬೋದಾ ಅಂತ ಕೇಳ್ತಾ ಇದ್ದಾಳೆ. ನನ್ನ ಸಹೋದರರಿಗೆ ಕಷ್ಟ ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಪ್ರತಿಜ್ಞೆ ಮಾಡಿದ್ದೀನಿ, ಪ್ರತಿಜ್ಞೆ ಪೂರೈಸ್ತೀನಿ ಅಷ್ಟೇ. ವೈವಸ್ವತಸ್ತು ತದ್ವೇದ. ವೈವಸ್ವತ ಅಂದರೆ ಕಾಲನ ಬಗ್ಗೆ ಹೇಳಿದ್ರೆ ಕಾಲನಿಗೆ ಇಲ್ಲ, ವೈವಸ್ವತ ಅಂದರೆ ಯಮನೆ. ನಿನ್ನ ಮಕ್ಕಳನ್ನು ಯಾವಾಗ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿತ್ತೋ ಆಗ ನೀನು ನಿಯಂತ್ರಣದಲ್ಲಿಟ್ಟುಕೊಳ್ಳಲಿಲ್ಲ. ನೇರವಾಗಿ ಗಾಂಧಾರಿಗೆ ಹೇಳ್ತಾನೆ, ಅನಿಗೃಹ್ಯ ಪುರ ಪುತ್ರ, ನಿನ್ನ ಮಕ್ಕಳನ್ನು ನೀನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿತ್ತು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆ ಸ್ವಾಗತ. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಾವು ಶೋಕ ಪರ್ವದಲ್ಲಿದ್ದೀವಿ ಮತ್ತು ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ನಾವು ಯುದ್ಧೋತ್ತರ ಸಂದರ್ಭಗಳಲ್ಲಿ ಒಂದಾದ ಈ ಒಂದು ಕುರುಕ್ಷೇತ್ರ ಜಾಗದಲ್ಲಿ, ಕುರುಕ್ಷೇತ್ರದ ಅನ್ನೋ ಆ ಜಾಗದಲ್ಲಿ ಈ ಒಂದು ಭೇಟಿಯನ್ನು ನೋಡ್ತಾ ಇದ್ವಿ. ಅತ್ಯಂತ ಹೃದಯ ವಿದ್ರಾವಕ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಭೇಟಿಗಳಲ್ಲಿ ಒಂದು ಅಂತ ಅನಿಸುತ್ತೆ. ಗಾಂಧಾರಿ ಮಾತಾಡೋದನ್ನು ಹೇಳ್ತಾ ಇದ್ರಿ. ಗಾಂಧಾರಿ ಮಾತನ್ನು ಮುಂದುವರಿಸ್ತಾಳೆ. ಅವಳು ಮಾತಾಡ್ತಾ ಇರೋದು ವ್ಯಾಸರ ಬಳಿ. ಆದರೆ ಈ ಸಂವಾದ ಎಲ್ಲರಿಗೂ ಕೇಳ್ತಾ ಇದೆ. ಅದೇ ಗುಟ್ಟಾಗಿನ ಮಾತಲ್ಲ ಅದು. ಹೌದಾ? ಗುಟ್ಟಾಗಿ ಮಾತಾಡ್ತಾ ಇರೋದಲ್ಲ, ಎಲ್ಲರಿಗೂ ಕೇಳಿಸುವಂತೆಯೇ ಮಾತುಕತೆ ನಡೀತಾ ಇದೆ. ಅವಳು ಹೇಳ್ತಾಳೆ, ಯುದ್ಧಮಾನಾ ಹಿ ಕೌರವ್ಯಾ ಕೃಂತಮಾನಾ ಪರಸ್ಪರಂ ನಿಹಿತಾ ಸಹಿತಾ ಚಾನ್ಯೈಹಿ ತತ್ರ ನಾಸ್ತ್ಯಪ್ರಿಯಂ ಮಮ. ನನಗೆ ಯುದ್ಧ ಆಯಿತು, ಎರಡೂ ಕಡೆ ಇದ್ದವರು ಕುರುವಂಶೀಯರೇ, ಪರಸ್ಪರ ಹೊಡೆದಾಡಿದ್ರು. ಪರಸ್ಪರ ಹೊಡೆದಾಡಿ ಪರಸ್ಪರರು ಕೊಂದರು. ಇವರು ಅವರನ್ನು ಕೊಂದರು, ಅವ್ರು ಇವರನ್ನು ಕೊಂದರು, ಇಬ್ಬರೂ ಸತ್ತರು. ನನಗೆ ಇದರಲ್ಲಿ ಅಪ್ರಿಯವಾದ ಸಂಗತಿ ಏನೂ ಇಲ್ಲ. ಯುದ್ಧ ನಡೀತು, ಯುದ್ಧದಲ್ಲಿ ಸಂಹಾರ ಆಯಿತು. ಆದರೆ ನನಗೆ ಇರೋದು ಏನು ಅಂತ ಅಂದರೆ, ಎತ್ತು ಕರ್ಮ ಕರೋದ್ ಭೀಮಃ, ಭೀಮ ನಡೆದುಕೊಂಡ ವಿಧಾನ ಇದೆಯಲ್ಲ ಅದರ ಮೇಲೆ ನನ್ನ ಪ್ರಶ್ನೆ ಇದೆ ಅಂತ ಹೇಳ್ತಾಳೆ ಗಾಂಧಾರಿ. ವಾಸುದೇವಸ್ಯ ಪಶ್ಯತಃ ದುರ್ಯೋಧನಂ ಸಮಾಹೂಯ ಗದಾಯುದ್ಧೆ ಮಹಾಮನಾಹ ಶಿಕ್ಷೆಯಾಭ್ಯಧಿಕಂ ಜ್ಞಾತ್ವಾ. ಒಂದೊಂದೇ ವಿಷಯವನ್ನು ಹೇಳ್ತಾ ಹೋಗ್ತಾಳೆ. ಕೃಷ್ಣನ ಸನ್ನಿಧಿಯಲ್ಲಿ ನಡೀತಿದೆ ಇಷ್ಟು. ಅವಳ ಪ್ರಶ್ನೆಗಳು ಎಷ್ಟು ಇದಾಗಿದೆ ಅಂತ. ಕೃಷ್ಣನ ಎದುರಿನಲ್ಲಿ ನಡೀತು. ಏನು ನಡೀತು? ದುರ್ಯೋಧನನ್ನು ಗದಾಯುದ್ಧಕ್ಕೆ ಅಂತ ಕರೆದ, ಗದಾಯುದ್ಧಕ್ಕೆ ಅಂತ ಆಹ್ವಾನಿಸಲಾಯಿತು. ಆಹ್ವಾನಿಸಿದ ಮೇಲೆ ಭೀಮ ಅವನ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ಶಿಕ್ಷೆಯಾಭ್ಯಧಿಕಂ ಜ್ಞಾತ್ವ, ಗದಾಯುದ್ಧದ ಪ್ರಾವೀಣ್ಯ ನನಗಿಂತ ಹೆಚ್ಚಿದೆ ದುರ್ಯೋಧನನಲ್ಲಿ ಅಂತ ಭೀಮನಿಗನ್ನಿಸ್ತು. ಅಧೋನಾಭ್ಯ ಪ್ರಹೃತವಾನ್, ಅವನು ಸೊಂಟದಿಂದ ಕೆಳಭಾಗ, ನಾಭಿಯಿಂದ ಕೆಳಭಾಗ ಹೊಡಿಬಾರ್ದಾಗಿತ್ತು, ಹೊಡೆದಿದ್ದಾನೆ. ತನ್ಮೇ ಕೋಪಂ ಅವರ್ಧಯತು, ನನಗೆ ಸಿಟ್ಟು ಬರೋದಕ್ಕೆ ಮುಖ್ಯ ಕಾರಣ ಇದು ಅಂತ. ಕಥನ್ನು ಧರ್ಮಂ ಧರ್ಮಜ್ಞೈ ಸಮುದ್ದಿಷ್ಟಂ ಮಹಾತ್ಮಭಿಃ ತ್ಯಜೇಯುರಾಹವೇ ಶೂರಾಹ ಪ್ರಾಣಹೇತೋ ಕಥಂಚನ. ಧರ್ಮ ಇದು ಅಂತ ಧರ್ಮಜ್ಞರಾದವರು ಹೇಳಿದ್ದಾರೆ, ಮಹಾತ್ಮರುಗಳು ಹೇಳಿದ್ದಾರೆ, ಇದು ಧರ್ಮ, ಹೀಗೆ ನಡೆದುಕೊಳ್ಳಬೇಕು ಅಂತ ಬದುಕಿನ ಎಲ್ಲ ಸಂಗತಿಗಳ ಬಗ್ಗೆ ಹೇಳಿದ್ದಾರೆ. ಹಾಗೆ ಯುದ್ಧದ ಬಗ್ಗೆಯೂ ಹೇಳಿದ್ದಾರೆ, ಇದು ಧರ್ಮ ಅಂತ ಮಹಾತ್ಮರು. ಅದು ಗೊತ್ತಿಲ್ಲದವರಲ್ಲ, ಗೊತ್ತಿದೆ ಇವರಿಗೆ, ಧರ್ಮಜ್ಞರು ಇವರು, ಯುದ್ಧ ಧರ್ಮದ ಅರಿವಿದೆ ಇವರಿಗೆ. ಆದರೆ ಇವರು ಪ್ರಾಣರಕ್ಷಣೆ ಅನ್ನುವ ಕಾರಣಕ್ಕಾಗಿ ಯಾಕೆ ಈ ಧರ್ಮವನ್ನು ಬಿಡ್ತಾರೆ ಶೂರರಾದವರು ಅನ್ನೋದು ನನ್ನ ಪ್ರಶ್ನೆ, ನನ್ನ ಸಿಟ್ಟಿಗೆ ಕಾರಣ ಅದು ಅಂತ ಹೇಳ್ತಾಳೆ ಗಾಂಧಾರಿ. ಅಂದರೆ ಹೇಗೆ ನೋಡಿ ಅವಳು ಮಾತಾಡ್ತಾ ಇರೋದು, ದುರ್ಯೋಧನನನ್ನು ನಾಭಿಯಿಂದ ಕೆಳಭಾಗದಲ್ಲಿ ಭೀಮ ಕೊಂದ ಅನ್ನೋದು ನನ್ನ ಸಿಟ್ಟಿಗೆ ಕಾರಣ. ಅಂದರೆ ನನ್ನ ಮಗ ದುರ್ಯೋಧನನನ್ನು ಭೀಮ ಕೊಂದ ಅದಕ್ಕೆ ಸಿಟ್ಟು ಅಂತಲ್ಲ, ಯುದ್ಧ ಧರ್ಮವನ್ನು ಭೀಮ ಮೀರಿದ, ಅಂದರೆ ಧರ್ಮಲೋಪ ಆಯಿತು ಅನ್ನೋದು ನನ್ನ ಸಿಟ್ಟಿಗೆ ಕಾರಣ ಅಂತ. ದುರ್ಯೋಧನನನ್ನು ಕೊಂದ ಅನ್ನೋದು ವಿಷಯ ಅಲ್ಲ ಅಂತ. ಉಳಿದವರಿಗೆಲ್ಲ ಕಾಡ್ತಾ ಇರೋದೇನು, ಅಶ್ವತ್ಥಾಮನಿಗೋ ಎಲ್ಲೋ ಒಂದು ಕಡೆಗೆ ಕೃತವರ್ಮರಿಗೋ ಧೃತರಾಷ್ಟ್ರನಿಗೂ ಕಾಡ್ತಾ ಇರೋದೇನು ಅಂತ ಅಂದರೆ,
ಭೀಮ ಅಧರ್ಮದಿಂದ ದುರ್ಯೋಧನನನ್ನು ಕೊಂದ ಅಂತ. ಗಾಂಧಾರಿ ವಿಷಯ ಅದಲ್ಲ. ಗಾಂಧಾರಿಯ ವಿಷಯ ಭೀಮ ಅಧರ್ಮದಿಂದ ಕೊಂದ ಅಂತ. ದುರ್ಯೋಧನನ್ನು ಅನ್ನೋ ಪದ ಇಲ್ಲ ಅಲ್ಲಿ. ಕೊಂದಿದ್ದು ದುರ್ಯೋಧನನ, ಅದು ಬೇರೆ ವಿಷಯ. ಇವರಿಗೆಲ್ಲ ವಿಷಯ ಏನು ಅಂತ ಅಂದರೆ, ಈಗ ಭೀಮ ದುರ್ಯೋಧನನನ್ನು ಅಧರ್ಮದಿಂದ ಕೊಂದ ಅನ್ನೋದಕ್ಕೆ ಇವರೆಲ್ಲರಿಗೂ ಸಿಟ್ಟಿದೆ. ಭೀಮ ಧರ್ಮದಿಂದಲೇ ದುರ್ಯೋಧನನನ್ನು ಕೊಂದಿದ್ರೆ ಒಪ್ತಿದ್ರ ನೀವು ಅಂತ ಪ್ರಶ್ನೆ ಕೇಳಿದರೆ ಒಪ್ತಿದ್ರ ಅವರು? ಇಲ್ಲ, ಒಪ್ತಿರಲಿಲ್ಲ. ಗಾಂಧಾರಿಗೆ ಆಗ ಸಮಸ್ಯೆ ಇಲ್ಲ. ಅವಳು ಹೇಳ್ತಾ ಇದ್ದಾಳೆ, ಯುದ್ಧ ನಡೆದಿದೆ, ಇವರು ಅವರನ್ನು ಕೊಲ್ಲೋದಕ್ಕೆ ಹೋಗಿದ್ದಾರೆ, ಅವರು ಇವರನ್ನು ಕೊಲ್ಲೋಕ್ಕೆ ಬಂದಿದ್ದಾರೆ. ಯುದ್ಧ ಅಂದರೆ ಅದೇನೆ, ಪರಸ್ಪರ ಒಬ್ಬರನ್ನೊಬ್ಬರು ಕೊಲ್ತೀವಿ ಅಂತ ಹೊರಟಿದ್ದಾರೆ. ಆಗ ಇವರು ಸತ್ತಿದ್ದಾರೆ, ಅವರು ಸತ್ತಿದ್ದಾರೆ. ಇದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ ಅಂತ. ಅಂದರೆ ಯುದ್ಧದಲ್ಲಿ ಯಾರು ಯಾರನ್ನು ಕೊಂದರು, ಯುದ್ಧ ಅಂತ ಸಿದ್ಧ ಆದಮೇಲೆ ಅದನ್ನು ಯಾಕೆ ಕೊಂದ್ರಿ ಅಂತ ಕೇಳೋಕೆ ಬರಲ್ಲ. ಅವಳು ಎಷ್ಟು ಸ್ಪಷ್ಟವಾಗಿದ್ದಾಳೆ. ಯುದ್ಧಕ್ಕಿಂತ ಮೊದಲಲ್ವ ಅದನ್ನ ಯೋಚನೆ ಮಾಡಬೇಕಾಗಿರೋದು. ಯುದ್ಧ ಆಗತ್ತೆ ಅಂತ ಆದಮೇಲೆ ಸಾಯ್ತಾರೆ ಅನ್ನೋದು ನಿಶ್ಚಯ ಇದೆ. ಅವರು ಸಾಯ್ಬೋದು, ಇವರು ಸಾಯ್ಬೋದು. ಅದಾದ ಮೇಲೆ ಯುದ್ಧ ನಿಶ್ಚಯ ಆಗಿ ಯುದ್ಧ ನಡೆದ ಮೇಲೆ ಯಾಕೆ ಕೊಂದ್ರಿ ಅನ್ನೋದಕ್ಕೆ ಅರ್ಥ ಇರೋಲ್ಲ. ಆದರೆ ಧೃತರಾಷ್ಟ್ರ ಯುದ್ಧಕ್ಕೆ ಕಾರಣಿಕನಾಗಿ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನಕ್ಕೆ ಇವನೇ ಸಹಕಾರ ಕೊಡದೆ, ಇವನೇ ಯುದ್ಧಕ್ಕೆ ನೀರೆರೆದು ಯಾಕೆ ಕೊಂದ್ರಿ ಅನ್ನೋ ಪ್ರಶ್ನೆಯಲ್ಲಿದ್ದಾನೆ. ಅವಳು ಇದರಲ್ಲಿ ಕ್ಲಾರಿಟಿ ಇದೆ, ಅವಳಿಗೆ ಸ್ಪಷ್ಟತೆ ಇದೆ. ಹಾಗಾಗಿ ಅವಳು ನ್ಯಾಯವಾದ ವಿಧಾನದಲ್ಲಿ ದುರ್ಯೋಧನನನ್ನು ಕೊಂದಿದ್ದರೆ ನನ್ನದು ಪ್ರಶ್ನೆ ಇರ್ತಾ ಇರಲಿಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ತಚ್ಛ್ರುತ್ವ ವಚನಂ ತಸ್ಯಾಹ ಭೀಮಸೇನೋಥ ಭೀತವತ್ ಗಾಂಧಾರೀಂ ಪ್ರತ್ಯುವಾಚೇದಂ ವಚಸ್ಸಾನುನಯಂ ತದ. ಗಾಂಧಾರಿಯ ಮಾತಿಗೆ ಭೀಮ ಉತ್ತರ ಕೊಡೋದಕ್ಕೆ ಹೋಗ್ತಾನೆ. ಭೀಮನೇ ಉತ್ತರ ಕೊಡೋದಕ್ಕೆ ಮುಂದುವರಿತಾನೆ. ಆದರೆ ಭೀತವತ್, ಭಯ ಇರುತ್ತೆ, ಭಯದಿಂದಲೇ ಉತ್ತರ ಕೊಡೋದಕ್ಕೆ ಹೋಗ್ತಾನೆ. ನೋಡಿ ಹೇಗಿದೆ ಅಂತ ಅಂದರೆ, ಒಂದು ನೈತಿಕತೆ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದಕ್ಕೆ, ಧೃತರಾಷ್ಟ್ರನ ಎದುರಿಗೆ ಹೋಗೋದಕ್ಕೆ ಭೀಮನಿಗೆ ಭಯ ಏನೂ ಇಲ್ಲ. ಯಾರಿಗೂ ಭಯ ಇಲ್ಲ. ಧೃತರಾಷ್ಟ್ರನ ಎದುರಿಸುವುದು ಹೇಗೆ ಅಂತ, ಗಾಂಧಾರಿಯನ್ನು ಎದುರಿಸುವುದು ಹೇಗೆ ಅನ್ನೋ ಭಯ ಇದೆ ಅವರಿಗೆ. ಯಾಕೆ ಅಂದರೆ ಗಾಂಧಾರಿಯ ವ್ಯಕ್ತಿತ್ವ ಅದಕ್ಕೆ ಕಾರಣ ಅಂತ. ಹಾಗಾಗಿ ಭಯಗೊಂಡೇ ಭೀಮ ಉತ್ತರ ಕೊಡ್ತಾನೆ. ಅಧರ್ಮೋ ಯದಿವಾ ಧರ್ಮ ತ್ರಾಸಾತ್ತತ್ರ ಮಯಾಕೃತಃ ಆತ್ಮಾನಂ ತ್ರಾತುಕಾಮೇನ ತನ್ಮೇತ್ವಂ ಕ್ಷಂತುಮರ್ಹಸಿ. ನಾನು ಮಾಡಿದ್ದು ಧರ್ಮವೋ ಅಧರ್ಮವೋ, ನಾನು ಮಾಡಿದ್ದು ಧರ್ಮವೋ ಅಧರ್ಮವೋ, ಧರ್ಮವೂ ಆಗಿರಬಹುದು ಅಧರ್ಮವೂ ಆಗಿರಬಹುದು. ಆದರೆ ನಾನದನ್ನು ಮಾಡಿದ್ದಕ್ಕೆ ಕಾರಣ ನನ್ನನ್ನು ನಾನು ಉಳಿಸಿಕೊಳ್ಳಬೇಕು ಅಂತ, ಆತ್ಮಾನಂ ತ್ರಾತುಕಾಮೇನ, ನನ್ನನ್ನು ನಾನು ಉಳಿಸಿಕೊಳ್ಳೋದಕ್ಕೆ ಅಂತಲೇ ನಾನು ಅದನ್ನು ಮಾಡದೆ. ತನ್ಮೇತ್ವಂ ಕ್ಷಂತುಮರ್ಹಸಿ, ಇದನ್ನು ನೀನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾನೆ. ಕ್ಷಮೆ ಕೇಳ್ತಾನೆ. ಅಂದರೆ ಸ್ಪಷ್ಟವಾಗಿ ಭೀಮ ಅಂದರೆ ತನಗೆ ಪ್ರಾಣಭೀತಿ ಅನ್ನುವ ಅರ್ಥದಲ್ಲೇ ಮಾತಾಡ್ತಾ ಇರೋದಿಲ್ಲ. ಪ್ರಾಣಭೀತಿನೂ ಇತ್ತು, ನಾನು ತಪ್ಪು ಮಾಡಿದೆ ಅಂತ ಕೂಡ ಒಪ್ಕೋತಾರೆ. ತಪ್ಪು ಮಾಡಿದ್ದೇನೆ, ತಪ್ಪು ಅಂತಲೇ, ಪ್ರಾಣಭೀತಿಯಿಂದ ತಪ್ಪು ಮಾಡಿದೆ, ತಪ್ಪೇನೆ, ನೀನು ಕ್ಷಮಿಸಬೇಕು ಅಂತ ಕೇಳ್ತಾನೆ. ನಹಿ ಯುದ್ಧೇನ ಪುತ್ರಸ್ತೆ ಧರ್ಮೇಣ ಸಮಹಾಬಲ ಶಕ್ಯ ಕೇನಚಿದುದ್ಯಂತಂ ಅಥೋ ವಿಷಮಮಾಚರಂ. ಸ್ಪಷ್ಟವಾಗಿ ಹೇಳ್ತಾನೆ. ಏನು ಅಂತ ಅಂದರೆ, ನಿನ್ನ ಮಗ, ಮಹಾಬಲಿಷ್ಠನಾದ ನಿನ್ನ ಮಗನನ್ನು ಧರ್ಮದ ಯುದ್ಧದಲ್ಲಿ ಸೋಲಿಸೋದು ಸಾಧ್ಯ ಇರಲಿಲ್ಲ. ಶಕ್ಯ ಕೇನಚಿತ್ ಉದ್ಯಂತುಂ ಅಥೋ ವಿಷಮಮಾಚರಂ. ಹಾಗಾಗಿಯೇ ನಾನು ಮಾಡಬಾರದ ವಿಧಾನದಲ್ಲಿ ಅವನನ್ನು ಕೊಲ್ಲಬೇಕಾಯಿತು. ಅಂದರೆ ದುರ್ಯೋಧನನನ್ನು ಕೊಲ್ಲಬೇಕಿತ್ತು ನನಗೆ, ಧರ್ಮದ ದಾರಿಯಲ್ಲಿ ಅದು ಅಸಾಧ್ಯವಾಗಿತ್ತು ಅಂತ ಸ್ಪಷ್ಟಪಡಿಸ್ತಾನೆ. ಅಂದರೆ ಇಲ್ಲಿ ಎಷ್ಟು ಅಂಶಗಳು ಕಾಣಿಸುತ್ತೆ ಅಂತ ಅಂದರೆ, ಈ ಹಂತದಲ್ಲಿ ಭೀಮ ದುರ್ಯೋಧನ ಆ ವಿಷಯದಲ್ಲಿ ಶಕ್ತಿಶಾಲಿ ಅಂತ ಒಪ್ಪಿಕೊಂಡು ಬಿಟ್ಟ. ಅಂದರೆ ದುರ್ಯೋಧನನನ್ನು ಸೋಲಿಸಬಹುದು, ದುರ್ಯೋಧನನನ್ನು ಕೊಲ್ಲೋಕ್ಕಾಗೋಲ್ಲ ಅಂತ. ಈಗ ಯುದ್ಧ ಅಂತಂದಾಗ ಎರಡು ಅಂಶ ಇರುತ್ತೆ. ಸೋಲಿಸಬಹುದು ಅವನನ್ನು, ಎದುರಿನಲ್ಲಿರುವವನನ್ನು, ಕೊಲ್ಲೋಕ್ಕಾಗತ್ತಾ ಅನ್ನೋದು ಬಹಳ ಮುಖ್ಯ ವಿಷಯ. ಈಗ ದುರ್ಯೋಧನ ಭೀಮನನ್ನೂ ಸೋಲಿಸಬಹುದು, ಭೀಮ ದುರ್ಯೋಧನನನ್ನು ಸೋಲಿಸಬಹುದು. ಆದರೆ ಕೊಲ್ಲೋದಕ್ಕೆ, ದುರ್ಯೋಧನನಿಗೆ ಭೀಮನನ್ನು ಕೊಲ್ಲೋದಕ್ಕಾಗೋಲ್ಲ, ಭೀಮನಿಗೆ ದುರ್ಯೋಧನನನ್ನು ಕೊಲ್ಲೋಕ್ಕಾಗೋಲ್ಲ. ಕೊಲ್ಲುವ ಸಾಮರ್ಥ್ಯ ಇಲ್ಲ. ಯಾಕೆ ಅಂದರೆ ಅವರ ಶಕ್ತಿ ಹೆಚ್ಚಿದೆ. ಅವರು ಸಾಯೋಲ್ಲ ಯಾವ ಕಾರಣಕ್ಕೂ. ಸೋತು ಹಿಂದಿರುಗಬಹುದು. ಸೋತು ಹಿಂದಿರುಗಿದಾಗ ಯುದ್ಧ ನಡೀತಾ ಇರುತ್ತೆ, ಅವನಿಗೆ ತನಗೆ ಹಿನ್ನಡೆ ಅಂತ ತರಿಸಿದಾಗ ಯುದ್ಧದಿಂದ ಅವನು ವಿರಾಮ ತಗೊಳ್ತಾನೆ. ಆಗ ಕೊಲ್ಲುವಂತಿಲ್ಲ, ಮತ್ತೆ ಸುಧಾರಿಸಿಕೊಂಡು ಮತ್ತೆ ಯುದ್ಧಕ್ಕೆ ಬರ್ತಾನೆ. ಈಗ ಕೊಲ್ಲಬೇಕು ಅಂತ ಅಂದರೆ ಅಲ್ಲಾಗ ಇರೋದು ಒಂದೇ ದಾರಿ, ಅವನು ಹಿಂದಡಿ ಇಟ್ಟಾಗಲೇ ಕೊಲ್ಲಬೇಕಾಗತ್ತೆ.
ಆ ಹಂತ ಇದ್ದಿದ್ದು ಅಂತ ಭೀಮ ಹೇಳ್ತಾ ಇದ್ದಾನೆ. ಇಷ್ಟಕ್ಕೂ ಅವನನ್ನು ಕೊಲ್ಲಲೇಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಾನೆ. ಸೈನ್ಯಸ್ಯೇಕೋವಶಿಷ್ಟೋಯಂ ಗದಾಯುದ್ಧೇ ಚ ವೀರ್ಯವಾನ್ ಮಾಂ ಹತ್ವಾ ನ ಹರೇದ್ರಾಜ್ಯಂ ಇತಿ ಚೈತತ್ ಕೃತಂ ಮಯ. ಅವನ ಇಡೀ ಸೇನೆ ನಾಶವಾಗಿದೆ, ಅವನೊಬ್ಬನೇ ಉಳ್ಕೊಂಡಿದ್ದಾನೆ. ಒಬ್ಬನೇ ಉಳ್ಕೊಂಡಿದ್ದಾನೆ ಅನ್ನೋದಲ್ಲ ಇದರ ಮಾತುಗಳು. ಇನ್ನು 3 ಜನ ಇದ್ದಾರಲ್ಲ ಅಂತ ಪ್ರಶ್ನೆ ಅಲ್ಲ, ಅದಕ್ಕೆ ಅವನೊಬ್ಬನೇ ಉಳ್ಕೊಂಡಿದ್ದಾನೆ. ಗದಾಯುದ್ಧದಲ್ಲಿ ಅವನಿಗೆ ಸಾಮರ್ಥ್ಯ ಚೆನ್ನಾಗಿಯೇ ಇದೆ. ಪರಿಸ್ಥಿತಿ ಆಗ ಹೇಗಿತ್ತು, ಅವನು ನನ್ನನ್ನು ಕೊಂದರೆ ರಾಜ್ಯ ಅವನದಾಗತ್ತೆ. ಯುಧಿಷ್ಠಿರ ಮಾತನ್ನು ಹೇಳಿದ್ದಾನೆ, ಮಾಂ ಹತ್ವ ನ ಹರೇದ್ ರಾಜ್ಯಂ. ನಾನು ಸಾಯುವುದು ಸಮಸ್ಯೆ ಅಲ್ಲ, ನಾನು ಸತ್ತ ಮೇಲೆ ಈ ರಾಜ್ಯ ಮತ್ತೆ ಅವನಿಗೆ ಸೇರುತ್ತೆ. ಹಾಗಾಗಿ ನಾನು ಕೊಲ್ಲಲೇಬೇಕಾಯಿತು. ಅಂದರೆ ದುರ್ಯೋಧನನನ್ನು ಕೊಲ್ಲಬೇಕು ಅಂತ ಅಂದಾಗ ನಾನು ಅಧರ್ಮದ ದಾರಿ ಹಿಡಿಬೇಕಾಯಿತು. ಯಾಕೆ ಕೊಲ್ಲಬೇಕು ಅಂದರೆ ಕೊಲ್ಲದೇ ಇದ್ದರೆ ಮತ್ತೆ ರಾಜ್ಯ ಅವನ ಕೈಗೆ ಹೋಗುತ್ತೆ. ಅದಕ್ಕಾಗಿ ಅವನನ್ನು ಕೊಲ್ಲಬೇಕಾಯಿತು. ಒಂದನೇ ಕಾರಣ. ರಾಜಪುತ್ರೀಂಚ ಪಾಂಚಾಲೀಂ ಏಕವಸ್ತ್ರಾಂ ರಜಸ್ವಲಾಂ ಭವತ್ಯಾ ವಿದಿತಂ ಸರ್ವಂ ಉಕ್ತವಾನ್ಯತ್ ಸುತಸ್ತವ. ನಿನಗೆ ಗೊತ್ತಿರುವ ಇನ್ನೊಂದು ಘಟನೆ, ರಜಸ್ವಲೆಯಾಗಿದ್ದ ಏಕವಸ್ತ್ರಧಾರಣಿಯಾಗಿದ್ದ ರಾಜಕುಮಾರಿ ಪಾಂಚಾಲಿಯನ್ನು ಏನು ಮಾಡ್ದ ಅವನು, ಭವತ್ಯಾ ವಿದಿತಂ ಸರ್ವಂ, ನಿನಗೆ ಗೊತ್ತಿದೆ ಅದೆಲ್ಲ ಅಲ್ಲೇನು ನಡೀತು ಅಂತ. ಆಗ ಅವನು ಯಾವ್ಯಾವ ಮಾತಾಡಿದಾನೆ ಅನ್ನೋದು ಗೊತ್ತಿದೆ ನಿನಗೆ. ಉಕ್ತವಾನ್ ಯತ್ ಸುತಸ್ತವ, ಆಗ ಏನೆಲ್ಲ ಹೇಳಿದ ಅವನು ಅದು ಗೊತ್ತಿದೆ ನಿನಗೆ. ಸುಯೋಧನ ಮಸಂಗೃಹ್ಯ ನಶಕ್ಯಾಭೂ ಸಸಾಗರ ಕೇವಲ ಭೋಕ್ತಮಸ್ಮಾಭಿ ಅತಶ್ಚೈತದ್ ಕೃತಂ ಮಯ. ಇದು ಅದೊಂದು ಕಾರಣ. ಯಾವುದು? ಪಾಂಚಾಲಿಯ ವಿಷಯವನ್ನು, ದ್ರೌಪದಿಯ ವಿಷಯವನ್ನು ವಿಸ್ತರಿಸೋದೇ ಇಲ್ಲ ಅವನು ಭೀಮ. ಪಾಂಚಾಲಿಯನ್ನು ಎಳೆದು ತಂದು ಅಂತ ಹೇಳಿದವನು ಏನಾಗಿದೆ ಅಂತ ನಿನಗೆ ಗೊತ್ತಿದೆ. ಆಗ ಏನು ಮಾತಾಡಿದಾನೆ ದುರ್ಯೋಧನ ಅನ್ನೋದು ನಿನಗೆ ಗೊತ್ತಿದೆ. ಈ ಕಾರಣವೂ ಇತ್ತು, ನನಗೆ ಅವನನ್ನು ಕೊಲ್ಲಲೇಬೇಕು ಅನ್ನೋದಕ್ಕೆ ಇರುವ ಕಾರಣ. ಇನ್ನೊಂದು, ನಾವು ಈ ಭೂಮಂಡಲವನ್ನು ಆಳಬೇಕು ಅಂತ ಅಂದರೆ ದುರ್ಯೋಧನ ಇರಬಾರ್ದು ಅನ್ನೋ ನಿಶ್ಚಯ ಆಗಿದೆ ಅಂತ. ದುರ್ಯೋಧನಂ ಅಸಂಗೃಹ್ಯ, ದುರ್ಯೋಧನ ಇದ್ದಾನೆ ಅಂತ ಅಂದರೆ ನಾವು ಈ ಭೂಮಿಯನ್ನು ಆಳೋಕ್ಕಾಗಲ್ಲ ಅಂತ ಆಗಿದೆ ಅಂತ. ಎಲ್ಲಾಗಿದೆ ಅಂತ ಅಂದರೆ ಇವರು ಸಿದ್ಧರಿದ್ದರು, ಅವನು ರಾಜ್ಯ ಆಳಿಕೊಳ್ಳಲಿ, ನಾವು ರಾಜ್ಯ ಆಳಿಕೊಳ್ತೇವೆ ಅನ್ನೋದಕ್ಕೆ. ಆದರೆ ದುರ್ಯೋಧನ ಏನಂತ ತೋರಿಸಿದ್ದಾನೆ ಒಟ್ಟು ನಡೆಯಲ್ಲಿ ಅಂತ ಅಂದರೆ ಇಬ್ಬರಲ್ಲಿ ಒಬ್ಬರಿರಬೇಕು ಅಂತ. ಒಂದೋ ನಾವಿರಬೇಕು, ಇಲ್ಲ ನೀವಿರಬೇಕು. ಯುದ್ಧದೂರಿಗೆ ಬಂದಿದ್ದು ಅದಕ್ಕೆ ಅಲ್ವನು. ಯುದ್ಧ ಮಾಡದೇ ಇದ್ದರೂ ದುರ್ಯೋಧನ ಇಂಥದ್ದೇ ಏನೋ ಪ್ರಯತ್ನಗಳನ್ನು ಮಾಡ್ತಾ ಇರ್ತಿದ್ದ. ಹಾಗಾಗಿ ನಾವು ರಾಜ್ಯವಾಳಬೇಕು ಅಂತ ಅಂದರೆ ದುರ್ಯೋಧನ ಸಾಯಬೇಕು ಅನ್ನೋ ಲಾಜಿಕ್ಕು ಏನು ಇದೆ, ಇದು ಬೇರೆ ದಾರಿ ಇಲ್ಲ ಅದಕ್ಕೆ. ಈ ಕಾರಣಕ್ಕಾಗಿ ನಾನು ಅವನನ್ನು ಕೊಂದೆ. ಇದರ ಜೊತೆಗೆ ಆಗ ಹೇಳಿದ್ದನ್ನು ಮತ್ತೆ ಮುಂದುವರಿಸ್ತಾನೆ. ತಚ್ಚಾಪ್ಯಪ್ರಿಯಮಸ್ಮಾಕಂ ಪುತ್ರಾಸ್ತೆ ಸಮುಪಾಚರತು. ನಿನ್ನ ಮಗ ಮಾಡಿದ್ದರಲ್ಲಿ ನಮಗೆ ಅತ್ಯಂತ ಅಪ್ರಿಯವಾದ ಸಂಗತಿ ಯಾವುದು ಅಂತ ಅಂದರೆ ದ್ರೌಪದ್ಯಾಹ ಯತ್ ಸಭಾ ಮಧ್ಯೆ ಸವ್ಯ 3 ಮದರ್ಶಯತ್. ದ್ರೌಪದಿಗೆ ಎಡತೊಡೆಯನ್ನು ತೋರಿಸಿದನಲ್ಲ ಅವನು, ಅದು ನಿನ್ನ ಮಗ ಮಾಡಿದ ಅತ್ಯಂತ ಅಪ್ರಿಯವಾದ ಸಂಗತಿ. ಇದಕ್ಕಾಗಿ ಕೊಲ್ಲಬೇಕಿತ್ತು ಅವನನ್ನು ನನಗೆ. ತತ್ರೈವ ಬದ್ಧಸ್ಸೋಸ್ಮಾಕಂ ದುರಾಚಾರೋಂಬತೆ ಸುತಃ ಧರ್ಮರಾಜಾಜ್ಞೆಯ ಚೈವ ಸ್ಥಿತಾಸ್ಮ ಸಮಯೇ ತದಾ. ಅಲ್ಲಿಯೇ ಕೊಲ್ಲಬೇಕಿತ್ತು. ಇಷ್ಟು ದಿನ ಬಂದು ಈಗಲ್ಲ, ಯುದ್ಧದ ಹೊತ್ತಿನಲ್ಲಲ್ಲ, ಯುದ್ಧ ಇಲ್ಲದೇ ಇರುವ ಹೊತ್ತಿನಲ್ಲಿ ಎರಗಿ ಕೊಲ್ಲಬೇಕಾಗಿತ್ತು ಅವನನ್ನು. ಅದು ಇನ್ನೂ ದೊಡ್ಡ ಧರ್ಮವೇ ಅದು. ಇದ್ದಕ್ಕಿದ್ದಾಗೆ ಹೋಗಿ ಕೊಲ್ಲೋಕೆ ಬರಲ್ವಲ್ಲ, ಅಲ್ಲಿಯೇ ಕೊಲ್ಲಬೇಕಾಗಿತ್ತು. ಅಂಥ ದುರಾಚಾರಿ ಅಂಬ ತೇ ಸುತಃ, ಅಮ್ಮ ಅಂತ ಕರೀತಾನೆ. ಅಮ್ಮ ಅಂತ ಸಂಬೋಧಿಸಿ, ಅಮ್ಮ ನಿನ್ನ ಮಗ ಇಂಥ ದುರಾಚಾರಿ. ಯಾಕೆಂದರೆ ಆ ಕ್ಷಣದಲ್ಲಿ ಕೊಲ್ಲಬೇಕಾದ ತಪ್ಪು ಮಾಡಿದ್ದಾನೆ ಅವನು. ಧರ್ಮರಾಜನ ಆಜ್ಞೆಗಾಗಿ ನಾವು ಸುಮ್ಮನೆ ಇದ್ವಿ. ಸ್ಥಿತಾಹ, ನಾನು ಅಂತಲ್ಲ ನಾವು ಅಂತಲೇ ಹೇಳ್ತಾ ಇದ್ದಾನೆ. ಇಲ್ಲಿಯವರೆಗೆ ಕಾದಿದ್ದು ಯುಧಿಷ್ಠಿರನ ಆಜ್ಞೆಗಾಗಿ. ವೈರಮುದ್ದುಕ್ಷಿತಂ ರಾಜ್ಞಪುತ್ರೇಣ ತವ ತನ್ನ ಮಹತು ಕ್ಲೇಶಿತಾಶ್ಚ ವನೇ ನಿತ್ಯಂ ತತ ಏತತ್ ಕೃತಂ ಮಯ. ದ್ವೇಷವನ್ನು ಬೆಳೆಸಿದ್ಯಾರು? ನಿನ್ನ ಮಗ. ಇಲ್ಲೆಲ್ಲ ನಿನ್ನ ಮಗ ಅಂತಲೇ ಹೇಳ್ತಾನೆ. ದ್ವೇಷವನ್ನು ಬೆಳೆಸಿದ್ಯಾರು ಅಂದರೆ ನಿನ್ನ ಮಗ. ಸಣ್ಣ ದ್ವೇಷ ಅಲ್ಲ, ಮಹಾದ್ವೇಷ ಉಂಟಾಗುವಂತೆ ಮಾಡದ. ಜೊತೆಗೆ ಕಾಡಿಗೆ ಕಳಿಸಿ ನಮಗೆ ಅನುಭವಿಸಲಾರದಷ್ಟು ಕಷ್ಟಗಳನ್ನು ಕೊಟ್ಟ ಅಂತ 2 ಸಲ ಆಗಿದೆ ಇದು.
ಒಂದು ಈ ವನವಾಸ ಆದರೆ, ಇನ್ನೊಂದು ಅರಗಿನ ಮನೆಗೆ ಬೆಂಕಿ ಇಟ್ಟಾಗಲೇ ಅವರು ಕಾಡಲ್ಲಿ ಓಡಿ ಗೀಡಿ ಏನೆಲ್ಲಾಗಿದೆಯಲ್ಲ. ಹಾಗಾಗಿ ಏತತ್ ಕೃತಮ್ಮಯ, ಈ ಕಾರಣಕ್ಕಾಗಿ ನಾನು ಇದನ್ನು ಮಾಡಬೇಕಾಯಿತು. ವೈರಸ್ಯಸ್ಯ ಗತಃ ಪಾರಂ ಹತ್ವಾ ದುರ್ಯೋಧನಂ ರಣೇ ರಾಜ್ಯಂ ಯುಧಿಷ್ಠಿರಃ ಪ್ರಾಪ್ತಃ ವಯಂಚ ಗತಮನ್ಯವಃ. ಈಗ ದ್ವೇಷದ ಕೊನೆ ತಲುಪಿಯಾಯಿತು. ದುರ್ಯೋಧನನ್ನು ಕೊಂದ ಕಾರಣಕ್ಕಾಗಿಯೇ ದ್ವೇಷದ ಕೊನೆಯನ್ನು ತಲುಪೋದಕ್ಕೆ ಸಾಧ್ಯ ಆಯಿತು. ಅಂದ್ರೇನು ಭೀಮನ ಮಾತು? ದುರ್ಯೋಧನ ಒಂದೊಮ್ಮೆ ಉಳಿದಿದ್ದರೆ, ಸೋತಿದ್ದ ಅಂತಲೇ ಅನ್ಕೋರೋಣ, ದುರ್ಯೋಧನ ಉಳಿದುಕೊಂಡ ಅಂದರೆ ದ್ವೇಷ ಮುಗಿತಾ ಇರಲಿಲ್ಲ, ಅದು ಮುಂದುವರಿತಾ ಇತ್ತು. ಈಗ ನಾವು ದ್ವೇಷದಿಂದ ಹೊರಗೆ ಬಂದವು. ರಾಜ್ಯಂ ಯುಧಿಷ್ಠಿರ ಪ್ರಾಪ್ತ, ರಾಜ್ಯ ಯುಧಿಷ್ಠಿರನಿಗೆ ಸಿಕ್ತು. ವಯಂಚ ಗತಮನ್ಯವಃ, ನಮಗಿನ್ಯಾವುದೋ ಕೋಪತಾಪಗಳಿಲ್ಲ, ಅದೆಲ್ಲೂ ಮುಗಿದಿದೆ. ಅಂದರೆ ದುರ್ಯೋಧನನನ್ನು ಕೊಂದಿದ್ದರಿಂದ ದ್ವೇಷ ಮುಕ್ತಾಯ ಆಯಿತು, ಇಲ್ಲದೇ ಇದ್ದರೆ ದ್ವೇಷ ಹೀಗೆಯೇ ಇರ್ತಾ ಇತ್ತು ಅಂತ ಹೇಳಿ ಮಾತು ನಿಲ್ಲಿಸ್ತಾನೆ ಭೀಮ. ಗಾಂಧಾರಿ ಹೇಳ್ತಾಳೆ, ನತಸ್ಯೈಷ ವಧಸ್ತಾತ ಯತ್ ಪ್ರಶಂಸಸಿ ಮೇ ಸುತಂ. ದುರ್ಯೋಧನ ಸಾಯಲೇ ಇಲ್ಲ ಅಂತ ಹೇಳ್ತಾಳೆ. ಮಗು ಅಂತ ಸಂಬೋಧಿಸಿ, ದುರ್ಯೋಧನ ಸಾಯಲೇ ಇಲ್ಲ ಬಿಡು, ಯಾಕೆ ಅಂದರೆ ನೀನು ಅವನನ್ನು ಹೊಗಳಿದೆಯಲ್ಲ, ಹಾಗಾಗಿ ಅವನು ಜೀವಂತ ಇದ್ದಾನೆ ಅಂತ ಹೇಳ್ತಾಳೆ. ಅಂದರೆ ದುರ್ಯೋಧನ ವೀರ ಶೂರ, ಅವನನ್ನು ಕೊಲ್ಲೋದಕ್ಕಾಗೋಲ್ಲ ಅನ್ನೋ ಮಾತನ್ನು ಹೇಳಿದೆಯಲ್ಲ ನೀನು, ಅಂದಮೇಲೆ ಅವನು ಸತ್ತಿಲ್ಲ ಅಂತ. ಆದರೆ ಹತಾಶ್ವೇ ನಕುಲೆ ಎತ್ತದ್ ವೃಷಸೇನೇನ ಭಾರತ ಅಪಿಬಶೋಣಿತಂ ಸಂಖ್ಯೆ ದುಶ್ಯಾಸನ ಶರೀರಜಂ. ಅಂದರೆ ಇನ್ನೊಂದು ಪ್ರಶ್ನೆ ಏನು ಉಳಿಯುತ್ತೆ ಅಂದರೆ, ವೃಷಸೇನ ನಕುಲನ ಅಶ್ವವನ್ನು ಕೊಂದ, ಕುದುರೆಯನ್ನು ಕೊಂದ. ವೃಷಸೇನ ಅಂದರೆ ಕರ್ಣನ ಮಗ. ಆ ಯುದ್ಧ ನಡೀತಾ ಇತ್ತಲ್ಲ ಅಲ್ಲಿ, ಆ ಘಟನೆ. ಆಗ ನೀನು ದುಶ್ಯಾಸನನನ್ನು ಕೊಂದು ಅವನ ರಕ್ತವನ್ನು ಕುಡಿದೆ. ಸದ್ಭಿರ್ವಿಗರ್ಹಿತಂ ಘೋರಂ ಅನಾರ್ಯ ಜನಸೇವಿತಂ ಕ್ರೂರಂ ಕರ್ಮ ಕರೋಃ ಕಸ್ಮಾತ್ ತದಯುಕ್ತಂ ಮೃಕೋದರ. ಈಗ ಆ ರಕ್ತ ಕುಡಿದಿದ್ದಿದೆಯಲ್ಲ, ಯಾವ ಸಜ್ಜನರೂ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಘೋರವಾದ ಕೃತ್ಯ ಅದು. ಯಾರನ್ನೊಬ್ಬನನ್ನು ಕೊಂದು ರಕ್ತ ಕುಡಿಯೋದು ಅನ್ನೋದು ಅತ್ಯಂತ ಘೋರ. ಅನಾರ್ಯ ಜನ ಸೇವಿತಂ, ಅನಾರ್ಯರು ಹೀಗೆ ಮಾಡ್ತಾರೆ ಅಷ್ಟೇ. ಅಂದರೆ ರಾಕ್ಷಸರಂತ ಯಾರೋ ಹೀಗೆ ಮಾಡಬಲ್ಲರು. ಅತ್ಯಂತ ಕ್ರೂರ ಇದು ಯಾವ ಕಾರಣಕ್ಕೂ ಒಪ್ಪುವ ಸಂಗತಿ ಅಲ್ಲ. ತತ್ ಅಯುಕ್ತಂ ಮೃಕೋದರ, ಅದನ್ನು ಮಾತ್ರ ಒಪ್ಪೋದಕ್ಕಾಗೋಲ್ಲ ಅಂತ. ಅಂದರೆ ಹೇಗೆ ಗಾಂಧಾರಿ ಹೇಳ್ತಾ ಇದ್ದಾಳೆ ಅಂದರೆ, ಆಯಿತು ದುರ್ಯೋಧನನ್ನು ಕೊಂದಿದ್ದನ್ನೂ ಒಪ್ಪಿಕೊಳ್ಳೋಣ, ನೀನು ಅವನ ಹಿರಿಮೆಯನ್ನಂತೂ ಒಪ್ಪಿಕೊಂಡಿಯಲ್ಲ, ಅವನು ಮಹಾವೀರ ಅನ್ನೋದನ್ನಂತೂ ಒಪ್ಪಿಕೊಂಡಿಯಲ್ಲ. ಸರಿ, ದುರ್ಯೋಧನನ್ನು ಈ ಕಾರಣಗಳನ್ನು ಹೇಳಿದಾನಲ್ಲ, ಅದನ್ನು ಉಲ್ಲೇಖಿಸಿಲ್ಲ ಅವಳು, ಅವನನ್ನು ಒಪ್ಪಿಕೊಳ್ಳೋಣ. ದುಶ್ಯಾಸನನ್ನು ಕೊಂದೆ, ಯಾಕೆ ಕೊಂದೆ ಅಂತಲ್ಲ ಪ್ರಶ್ನೆ ಗಾಂಧಾರಿಯದ್ದು. ಮತ್ತು ಅದಕ್ಕೂ ಇಷ್ಟೇ ಉತ್ತರ ಇದೆ. ಕೇಳ್ತಾ ಇರೋದು ರಕ್ತ ಕುಡಿಬೋದಾ ಅಂತ ಕೇಳ್ತಾ ಇದ್ದಾಳೆ. ಭೀಮ ಉತ್ತರ ಕೊಡ್ತಾನೆ ಅದಕ್ಕೆ. ಅನ್ಯಸ್ಯಾಪಿ ನ ಪಾತವ್ಯಂ ರುಧಿರಂ ಕಿಂ ಪುನಸ್ವಕಂ. ಬೇರೆಯವರ ರಕ್ತವನ್ನೇ ಕುಡಿಯಬಾರದು, ಇನ್ನು ನಮ್ಮ ರಕ್ತವನ್ನೇ ನಾವು ಕುಡಿಯೋಕ್ಕಾಗತ್ತಾ ಅಂತ ಕೇಳ್ತಾನೆ. ಯಾರದೋ ದೇಹದ ರಕ್ತ ಕುಡಿಬಾರದು. ರಕ್ತ ಅಂದರೆ ಯಾರನ್ನೋ ಸಾಯಿಸಿ ರಕ್ತ ಕುಡಿಯಬಾರದು. ನಮ್ಮನ್ನೇ ಸಾಯಿಸಿ ನಾವು ರಕ್ತ ಕುಡಿಯುತ್ತೇವೆ, ನಮ್ಮನ್ನೇ ಗಾಯಗೊಳಿಸಿಕೊಂಡು ನಾವು ರಕ್ತ ಕುಡಿತೇವೆ ಅಂತ ಯಾರಾದರೂ ಮಾಡ್ತಾರಾ ಅಂತ ಕೇಳ್ತಾನೆ ಭೀಮ. ತಥೈವಾತ್ಮ ತಥಾ ಭ್ರಾತ ವಿಶೇಷೋ ನಾಸ್ತಿ ಕಶ್ಚನ. ನಾನು ಹೇಗೋ ನನ್ನ ತಮ್ಮನೂ ಹಾಗೇನೆ. ನನ್ನ ತಮ್ಮ ಅಂತ ಅಂದರೆ ಅವನು ನಾನು ಅಂತಲೇ ಅರ್ಥ. ದುಶ್ಯಾಸನ ಅಂದರೆ ಅದು ನಾನು ಅಂತಲೇ ಅರ್ಥ. ದುಶ್ಯಾಸನ ರಕ್ತ ಕುಡಿದೆ ನಾನು ಅಂದರೆ ನನ್ನ ರಕ್ತ ಕುಡಿದಿದ್ದೀನಿ ಅಂತ ಅರ್ಥ. ರುಧಿರಂ ನಂ ವ್ಯತಿಕ್ರಾಮದ್ದಂತೋಷ್ಠಂ ಎಂಬ ಮಾಶುಚಃ ವೈವಸ್ವತಸ್ತು ತದ್ವೇದ ಹಸ್ತೌಮೇ ರುಧಿರೋಕ್ಷಿತವು. ನಾನು ರಕ್ತವನ್ನು ಕುಡಿಲಿಲ್ಲ. ರಕ್ತ, ದುಶ್ಯಾಸನನ ರಕ್ತ ನನ್ನ ತುಟಿಗೆ ಮತ್ತು ನನ್ನ ಹಲ್ಲಿಗೆ ತಾಗಿದೆ ಅಷ್ಟೆ, ಅಲ್ಲಿಂದ ಒಳಗೋಗಿಲ್ಲ ರಕ್ತ. ಹಾಗಾಗಿ ನಾನು ರಕ್ತ ಕುಡಿಯಲೇ ಇಲ್ಲ. ಈಗಲೂ ಅಮ್ಮ ಅಮ್ಮ ಅಂತ ಸಂಬೋಧಿಸಿ ಹೇಳ್ತಾನೆ. ಮಾಶುಚಃ, ಆ ವಿಷಯಕ್ಕಾಗಿ ದುಃಖಿಸಬೇಡ. ರಕ್ತ ಒಳಗೆ ಹೋಯ್ತಾ ಇಲ್ವಾ ಅನ್ನೋದನ್ನು ಹೇಗೆ ಸಾಕ್ಷಿ ಆಧಾರ ಕೊಟ್ಟು ನಿರೂಪಿಸೋದು? ವೈವಸ್ವತಸ್ತು ತದ್ವೇದ, ಎಲ್ಲದಕ್ಕೂ ಸಾಕ್ಷಿಯಾಗಿರುವ ಯಮನಿಗೆ ಗೊತ್ತಿದೆ ಅದು ಅಂತ ಹೇಳ್ತಾನೆ. ಅಂದರೆ ಯಮ ನಮ್ಮ ಪಾಪ ಪುಣ್ಯಗಳು ಎಲ್ಲ ಕ್ರಿಯೆಗಳನ್ನು, ತಪ್ಪು ಸರಿ ಎಲ್ಲ ಕ್ರಿಯೆಗಳನ್ನು ಒಂದು ದಾಖಲಿಸ್ತಾನೆ ಅಂತ ಇದೆಯಲ್ಲ, ಅವನಿಗೆ ಗೊತ್ತಾಗುತ್ತೆ ಏನು ನಡೆದಿದೆ ಅಂತ. ಈಗ ರಕ್ತ ಹಲ್ಲಿನವರೆಗೆ ಹೋಗಿದೆ, ಒಳಗೆ ಹೋಗಿಲ್ಲ ಅಂತ ಅವನೇ ಹೇಳಬೇಕು, ಬಿಟ್ಟರೆ ಬೇರೆಯವ್ರು ಹೇಳೋದು ಹೇಗೆ? ಎಕ್ಸಾಕ್ಟ್ಲಿ. ಹಾಗಾಗಿ ಈ ಸತ್ಯ ಯಮನಿಗೆ ಗೊತ್ತಿದೆ. ಆದರೆ ಹಸ್ತವಮೇ ರುಧಿರೋಕ್ಷಿತವು, ನನ್ನ ಎರಡೂ ಕೈಗಳು ರಕ್ತ ಸಿಕ್ತವಾದದ್ದು ಹೌದು. ದುಶ್ಯಾಸನನ ರಕ್ತ ನನ್ನ ಎರಡೂ ಕೈಗಳಿಗೆ ಅಂಟಿದ್ದು ಹೌದು, ಕುಡ್ದಿಲ್ಲ ನಾನು.
ವೈವಸ್ವತ ಅಂದ್ರೆ ಕಾಲನ್ ಬಗ್ಗೆ ಹೇಳಿದ್ರೆ ಕಾಲನ್ಗೆ ಇಲ್ಲ, ವೈವಸ್ವತ ಅಂದರೆ ಯಮನೇ. ಯಮ. ಅಂದರೆ ವೈವಸ್ವತ ಅಂದರೆ ವಿವಸ್ವತನ ಮಗ. ವಿವಸ್ವತ ಅಂದರೆ ಸೂರ್ಯ, ವಿವಸ್ವಾನ್ ಅಂದರೆ ಸೂರ್ಯ, ಯಮ ಸೂರ್ಯನ ಮಗ. ಹಾಗಾಗಿ ವೈವಸ್ವತ ಅಂದರೆ ಯಮ. ನನಗೆ ದುಶ್ಯಾಸನನ ಸಂಹಾರದ ಹೊತ್ತಿನಲ್ಲೂ ನನ್ನ ಮನಸ್ಸಿನಲ್ಲಿ ಏನೆಲ್ಲ ಆಡ್ತು ಅಂತ ಹೇಳ್ತಾನೆ. ಹತಾಶ್ವಂ ನಕುಲಂ ದೃಷ್ಟ ವೃಷಸೇನೇನ ಸಂಯೋಗೆ. ಒಂದು, ನಕುಲನ ಕುದುರೆಯನ್ನು ಕೊಂದು ವೃಷಸೇನ ರಥಹೀನನನ್ನಾಗಿ ಮಾಡಿದ್ದ. ಭ್ರಾತॄಣಾಂ ಸಂಪ್ರಹೃಷ್ಟಾನಾಂ ತ್ರಾಸಸ್ಸಂಜನಿತೋ ಮಯ. ನನ್ನ ಸಹೋದರರಿಗೆ ಕಷ್ಟ ಆದರೆ, ಏನಾದರೂ ಸಮಸ್ಯೆ ಆದರೆ ನನಗೆ ತುಂಬ ಕಷ್ಟ ಆಗುತ್ತೆ, ಅಂದರೆ ನನಗೆ ತುಂಬ ನೋವಾಗತ್ತೆ. ಅದಾಯಿತು. ಕೇಶಪಕ್ಷ ಪರಾಮರ್ಶೆ ದ್ರೌಪದ್ಯಾದ್ಯೂತಕಾರಿತೆ ಕ್ರೋಧಾದ್ಯದ್ ಅಬ್ರುವಂ ಚಾಹಂ ತಚ್ಚಮೇ ಹೃದಯ ವರ್ತತೆ. ದ್ರೌಪದಿಯ ಕೂದಲು ಹಿಡಿದು ಎಳೆದು ತನ್ನಲ್ಲ ದ್ಯೂತದ ಹೊತ್ತಿನಲ್ಲಿ, ಆಗ ಬಂದ ಸೆಟ್ಟಿನಲ್ಲಿ ನಾನು ಮಾತಾಡಿದ್ದೀನಿ, ಪ್ರತಿಜ್ಞೆ ಮಾಡಿದ್ದೀನಿ. ಅದು ನನಗೆ ನೆನಪಿತ್ತು, ನನ್ನ ಮನಸ್ಸಿನಲ್ಲಿತ್ತದು ದುಶ್ಯಾಸನನ್ನು ಕಾಣುವಾಗ. ಒಂದೊಮ್ಮೆ ನಾನು ಅವತ್ತು ರಕ್ತ ಕುಡಿತೀನಿ ಅಂತ ಹೇಳಿದ್ನಲ್ಲ ಅವನು, ಒಂದೊಮ್ಮೆ ಈ ಪ್ರತಿಜ್ಞೆಯನ್ನು ನಾನು ಪೂರೈಸ್ತೇ ಇದ್ದಿದ್ದರೆ ಕ್ಷತ್ರಧರ್ಮ ಚ್ಯುತೋರಾಜ್ಞಿ ಭವೇಯಂ ಶಾಶ್ವತೀ ಸಮಾಹ, ನಾನು ಕ್ಷತ್ರಧರ್ಮದಿಂದ ಚ್ಯುತನಾಗುತ್ತಾ ಇದ್ದೆ. ಅಂದರೆ ಪ್ರತಿಜ್ಞೆ ಮಾಡಿದ ಮೇಲೆ ಪ್ರತಿಜ್ಞೆಯಂತೆ ನಡ್ಕೊಳ್ಬೇಕು, ನಡ್ಕೊಳ್ಳಿಲ್ಲ ಅಂದರೆ ಕ್ಷತ್ರಧರ್ಮಕ್ಕೆ ವಿರುದ್ಧವಾಗಿ ನಡೆದಂತೆ. ಹಾಗಾಗಿ ನಾನು ಆ ಕೆಲಸ ಮಾಡಿದಂತೆ ಆಗ್ತಾ ಇತ್ತು. ಪ್ರತಿಜ್ಞಾಂ ತಾಂ ಅನಿಸ್ತೀರ್ಯ ತತಸ್ತತ್ ಕೃತವಾನಹಂ. ಪ್ರತಿಜ್ಞೆಯನ್ನು ಪೂರೈಸಬೇಕಿತ್ತು. ಪ್ರತಿಜ್ಞೆ ಯಾಕೆ ಮಾಡ್ಕೊಂಬಿಟ್ಟೆ ಅಂತ ಕೇಳಿದರೆ, ಅದು ಆ ಹೊತ್ತಿನಲ್ಲಿ ಬಂದಿದ್ದದು. ಯಾಕೆ ಅಂದರೆ ದ್ರೌಪದಿಯನ್ನು ಒಂದು ಸಭೆಯಲ್ಲಿ ದುಶ್ಯಾಸನ ಹಾಗೆ ಮಾಡ್ತಾ ಇದ್ದಾಗ ಆಗ ಬಂದ ಪ್ರತಿಜ್ಞೆ ಅದು. ಅದರ ಅನಂತರ ಪ್ರತಿಜ್ಞೆ ಮಾಡಬಾರದಿತ್ತು ಅಂತ ಯೋಚಿಸಬಹುದು, ಆದರೆ ಆ ಹೊತ್ತಲ್ಲಿ ಮಾತಾಡಿ ಮುಗಿದಿದೆ. ಈಗ ನಾನು ಅವನ ರಕ್ತವನ್ನು ಕುಡಿಬೇಕು. ರಕ್ತವನ್ನು ಕುಡಿಬೇಕು ಅಂತ ಅಂದರೆ ಅದು ಹಲ್ಲಿಗೆ ತಾಗಿದ್ರೂ ಕುಡಿದಂತೆ. ಎಷ್ಟು ಕುಡಿಬೇಕು ಅಂತ ಅಲ್ವಲ್ಲ ಪ್ರತಿಜ್ಞೆ, ಎಷ್ಟು ಲೀಟ್ರ್ ಕುಡಿತೀನಿ ಅಂತ ಮಾಡಲಿಲ್ವಲ್ಲ. ಅಂದರೆ ನಮಗೆ ಆ ಪ್ರಕರಣ ನೆನಪು ಮಾಡ್ಕೋಬೇಕು ನಾವು. ಆ ಪ್ರಕರಣ ಹೆಂಗಿತ್ತು ಅಂದರೆ ಬೀಭತ್ಸವಾಗಿತ್ತು. ದುಶ್ಯಾಸನನ್ನು ಘೋರವಾಗಿ ಕೊಂದು ಭೀಮ ರಕ್ತ ಕುಡಿದ ಅಂತ ಅಲ್ಲಿ ಬಂದಿದ್ದು. ಆದರೆ ಅವನು ಎಷ್ಟು ಎಚ್ಚರಿಕೆಯಲ್ಲಿದ್ದ ಅಂದರೆ ಅಂಥ ಬೀಭತ್ಸವಾದ ಕಾರ್ಯವನ್ನು ಮಾಡ್ತಾ ಇದ್ದಾಗಲೂ ರಕ್ತ ಒಳಗೆ ಹೋಗದಿದ್ದಂಗೆ ನೋಡ್ಕೊಂಡಿದ್ದಾನೆ. ಪ್ರತಿಜ್ಞೆ ಮಾಡಿದ್ದೀನಿ, ಪ್ರತಿಜ್ಞೆ ಪೂರೈಸ್ತೀನಿ ಅಷ್ಟೇ ಅಂತ ನಾನಷ್ಟೇ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾನೆ. ನಮಾಮರಹಸಿ ಗಾಂಧಾರಿ ದೋಷೇಣ ಪರಿಶಂಕಿತು ಅನಿಗೃಹ್ಯ ಪುತ್ರಾನ್ ಅಸ್ಮಾಸ್ವನಪಕಾರಿಷು. ನಮ್ಮಲ್ಲಿ ತಪ್ಪನ್ನು ಆರೋಪಿಸಬೇಡ ಅಂತ ಹೇಳ್ತಾನೆ. ನನ್ನಲ್ಲಿ ತಪ್ಪನ್ನು ಆರೋಪಿಸಬೇಡ ಅಂದರೆ ನನ್ನದು ತಪ್ಪು ಅಂತ ಹೇಳಬೇಡ ಅಂತ. ಯಾಕೆ ಅಂದರೆ ಅನಿಗೃಹ್ಯ ಪುತ್ರ, ನಿನ್ನ ಮಕ್ಕಳನ್ನು ಯಾವಾಗ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿತ್ತೋ ಆಗ ನೀನು ನಿಯಂತ್ರಣದಲ್ಲಿಟ್ಟುಕೊಳ್ಳಲಿಲ್ಲ. ನೇರವಾಗಿ ಗಾಂಧಾರಿಗೆ ಹೇಳ್ತಾನೆ, ಅನಿಗೃಹ್ಯ ಪುತ್ರ, ನಿನ್ನ ಮಕ್ಕಳನ್ನು ನೀನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿತ್ತು, ನಮ್ಮ ಮೇಲೆ ಆಕ್ಷೇಪ ಮಾಡಬೇಡ. ಈಗ ಅಸ್ಮಾನ್ ಅನಪಕಾರಿಷು, ಇಡೀ ಬದುಕಿನಲ್ಲಿ ನಾವು ಯಾವತ್ತೂ ನಿನ್ನ ಮಕ್ಕಳಿಗೆ ಏನನ್ನೂ ಮಾಡಿಲ್ಲ. ನಿನ್ನ ಮಕ್ಕಳಿಗೆ ವಿರುದ್ಧವಾದ ತೊಂದರೆ ಕೊಡುವ ಯಾವ ಕೆಲಸವನ್ನೂ ಮಾಡಿಲ್ಲ. ಯುದ್ಧದವರೆಗೂ ಏನು ಮಾಡಿದ್ದಾನೆ ಭೀಮ ಅಂತಂದರೆ, ಭೀಮನ್ನೇ ಎಷ್ಟು ಸಲ ಕೊಲ್ಲೋದಕ್ಕೆ ಅವನು ಪ್ರಯತ್ನ ಪಟ್ಕೊಂಡಿದ್ದಾನೆ. ಆತ್ಮರಕ್ಷಣೆ ಮಾಡಿಕೊಂಡೇ ಬಂದಿದ್ದಾರೆಯೇ ಹೊರತು ಏನೂ ಮಾಡಿಲ್ಲ. ಏನೂ ಮಾಡದ ನಮ್ಮನ್ನು ನಿನ್ನ ಮಕ್ಕಳು ಹೀಗೆ ಮಾಡಿದಾಗ ನೀ ನಿಯಂತ್ರಣ ಮಾಡಬೇಕಿತ್ತು, ಕಂಟ್ರೋಲ್ ಮಾಡಬೇಕಾಗಿತ್ತು. ಇದರಲ್ಲಿ ಅಂದರೆ 2-3 ವಿಚಾರಗಳು. ಅಂದರೆ ದುರ್ಯೋಧನನ ಒಂದು ಗದಾ ಯುದ್ಧ ಸಂದರ್ಭದಲ್ಲಿ ಇದಕ್ಕೆ ಹೊಡೆಯೋದು, ಆಮೇಲೆ ಅಲ್ಲಿ ಆ ಕಣ್ಣಲ್ಲೇ ಮಾತಾಡಿದ್ದು ಯುಧಿಷ್ಠಿರ, ಅದೆಲ್ಲ ಅಲ್ಲಿ ಇವನ್ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಅದು ಗೊತ್ತಾಗತ್ತೆ. ಅವ್ರು ಮಾಡಿದ್ದನ ಅಂದರೆ ಇವನು ಅವ್ರು ಹೇಳ್ದ ಇವ್ನು ಮಾಡ್ದ ಅಂತಲ್ಲ, ಇವನು ಯೋಚನೆ ಮಾಡ್ತಾ ಇದ್ದ ಅಂತ. ಆಮೇಲೆ ಅದು ಕೂಡ ಆಮೇಲೆ ತುಂಬ ಜನರ ಮನಸ್ಸಲ್ಲಿ ಉಳಿಯುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಹೌದಪ್ಪ, ಸಿಟ್ಟು ಬಂದಾಗೆ ರಕ್ತ ಕುಡಿತೀವಿ ಅಂತ ಹೇಳ್ಬಿಡ್ತೀವಿ, ಆದ್ರೆ ಕುಡಿಬೇಕಾ, ಹಂಗೆ ಮಾಡಬೇಕಾ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ಲ, ಎಲ್ಲರ ಮನಸ್ಸಲ್ಲೂ ಬಂದಿರುತ್ತೆ. ಹೌದು. ಸೊ ಆ ಪ್ರಶ್ನೆ ಗುರು ಕೂಡ ಉತ್ತರ ಇಲ್ಲಿ ಕೊಡ್ತಾನೆ. ಅಂದರೆ ಅದರಲ್ಲಿ ಅವನಿಗೆ ಎಷ್ಟು ಪಕ್ಕ ಅಂದರೆ, ಈಗ ಭೀಮನನ್ನು ಸುಮ್ಮನೆ ನೋಡಿದಾಗ ಇಷ್ಟೆಲ್ಲ ಆಳವಾಗಿ ಯೋಚನೆ ಮಾಡದ ಮನುಷ್ಯನೇನೋ ಅಂತ ಅನ್ಕೋತೀವಿ ನಾವು. ಅಂದರೆ ತಕ್ಷಣ ಏನೋ ಹೇಳ್ಬಿಡ್ತಾನೆ, ಕೂಡಲೇ ನಿರ್ಣಯ ತಗೊಂಡು ಏನೋ ಮಾಡಿಬಿಡ್ತಾನೇನೋ ಅಂತ. ಆದರೆ ಅವನಿಗೆ ಎಷ್ಟು ಡೆಪ್ತ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅವನಿಗೆ ಕ್ಲಾರಿಟಿಯೂ ಇದೆ. ಆ ಹೊತ್ತಿನಲ್ಲಿ ಬಂದ ಮಾತದು. ಆದರೆ ಆಮೇಲೆ ಅವನಿಗೆ ಅಂದರೆ ಆ ಒಂದು ಆಡೋ ಮಾತು, ನಾನು ಬೇರೆ ಅಲ್ಲ, ನನ್ನ ತಮ್ಮ ಬೇರೆ ಅಲ್ಲ ಅಂತ ಆಡೋ ಮಾತಿದೆಯಲ್ಲ, ಇದು ಭೀಮ ವಾಸ್ತವವಾಗಿ. ಇದು ಪಾಂಡವರು. ಅಂದರೆ
ಕೊನೆಗೂ ಕೃಷ್ಣನ ಸಂಧಾನಕ್ಕೆ ಕಳಿಸಿ ಇಷ್ಟೆಲ್ಲ ಮಾಡಿದ ಮೇಲೂ, ಇಷ್ಟು ಪ್ರತಿಜ್ಞೆ ಮಾಡಿಕೊಂಡು ಕೂತ ಮೇಲೂ ಯುದ್ಧ ಬೇಡ, ಯುದ್ಧ ನಿಲ್ಲಿಸು ಕೃಷ್ಣ ಅಂತ ಹೇಳುವಾಗ ಭೀಮನು ಅದೇ ಮಾತಾಡ್ತಾನೆ ಅನ್ನುವಾಗ, ಅಂದರೆ ಅವರ ಬಗ್ಗೆ ಇವರಿಗಿರುವ ಭಾವ, ಈಗ ಭೀಮ ಏನು ಹೇಳ್ತಾನೋ ಹೌದು. ಈಗ ಯುಧಿಷ್ಠಿರ ನಾನು ಬೇರೆ ಅಲ್ಲ, ದುರ್ಯೋಧನ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ದುಶ್ಯಾಸನ ಬೇರೆ ಅಲ್ಲ ಅಂತ ಹೇಳಿದರೆ ಯುಧಿಷ್ಠಿರನ ಸ್ವಭಾವ ಅಂತ ಒಪ್ಪೋದು. ಅರ್ಜುನ ನಕುಲ ಸಹದೇವ ಹೇಳಿದರೂ ಒಪ್ಪಬಹುದು. ಭೀಮ ಅಂದರೆ ಅವನಿಗೆ ದುರ್ಯೋಧನನ ಮೇಲೆ ಅಥವಾ ದುಶ್ಯಾಸನನ ಮೇಲೆ ಅತ್ಯಂತ ದ್ವೇಷ ಇತ್ತು ಅಂತಲೇ ಕಾಣಿಸ್ಕೊಳ್ತಾ ಹೋಗ್ತಾನಲ್ಲ. ಆದರೆ ತುಂಬ ಅಂತರಂಗಕ್ಕೆ ಹೇಳಿದ್ರೆ ಅವರು ನಮ್ಮ ತಮ್ಮಂದಿರು, ನಾವು ಅವರು ಒಂದೇ ಅನ್ನೋ ಭಾವ ಇದೆ ಅಂತ. ಎಸ್. ಆಮೇಲೆ ಇನ್ನೊಂದು ತುಂಬ ಮೂಲಭೂತವಾದ ಪ್ರಶ್ನೆಗೆ ಬಂದದ್ದು ಅಂದರೆ ಗಾಂಧಾರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ಲ, ನ್ಯಾಯವಂತೆ, ಧರ್ಮಿಷ್ಠೆ ಅಂಥೇಳಿ. ಆದರೆ ಅವಳು ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಲು ಅಂತ ನಾವು ನೋಡಿದಾಗ ಅಂದರೆ ಅವಳು ತನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡಿಲ್ಲ ನೀನು, ಯಾಕಂದ್ರೆ ನಿಂಗೆ ಮಾಡೋಕ್ಕಾಗದೇ ಇರುವಂಥ ಬೇರೆ ಬೇರೆ ಕಾರಣಗಳಿರ್ಬೋದು. ಬಟ್ ಒಂದು ಕಾರಣ ಪಟ್ಟಿ ಕಟ್ಕೊಂಡಿರೋದು ಇರ್ಬೋದಾ? ಇಲ್ಲ, ಅದು ಅಂದರೆ ಸಾಂಕೇತಿಕವಾಗಿ ಪಟ್ಟಿ ಕಟ್ಕೊಂಡ್ಲು ಅಂತ ತಗೋಬೇಕು ನಾವು ಅದನ್ನು. ಸಾಂಕೇತಿಕವಾಗಿ ಪಟ್ಟಿ ಕಟ್ಕೊಂಡ್ಲು ಅಂದರೆ ಏನು ಅಂದರೆ, ಏನು ನಡೆಯುತ್ತೋ ಅದನ್ನು ನಾನು ನೋಡೇ ಇಲ್ಲ ಅಂತ. ಯಾಕೆ ಅಂದರೆ ಅದು ನನ್ನ ನಿಯಂತ್ರಣದ ಹೊರಗಿದೆ ಅಂತ. ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಿತ್ತಾ ಅಂತ ಅಂದರೆ, ನೀವು ಏನು ಮಾಡಿದ್ರು ಗಾಂಧಾರಿ ನಿಯಂತ್ರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಅಂದರೆ ಹೇಗೆ ನಮಗೆ ಅಂದರೆ ಆ ಪ್ರಸಂಗಗಳು ಕೂಡ ಬರಲ್ಲ ಅಂತ ನನಗೆ. ಅಂದರೆ ನಿಯಂತ್ರಣ ಮಾಡೋಕ್ಕೆ ಟ್ರೈ ಮಾಡಿದ್ದು ಅನ್ನೋದು ಇಲ್ಲ, ಬಂದಿದೆ ಅಂತ ಅರ್ಥ. ಅದನ್ನು ಇವರು ಹೇಳಿಲ್ಲ ಅಷ್ಟೇ. ಏನಾಗುತ್ತೆ, ನಿರ್ಣಯಗಳು ಅಲ್ಲಿ ಆಸ್ಥಾನದಲ್ಲಿ ನಡ್ಕೊಳ್ತಾ ಹೋಗುತ್ತೆ. ಕರೆಕ್ಟ್. ಆಸ್ಥಾನದಲ್ಲಿ ಇವಳಿಗೇನು ತುಂಬ ಪ್ರವೇಶ ಅಂತ ಇರೋಲ್ಲ. ಆದರೆ ಇವಳು ಅದನ್ನು ಪ್ರಕರಣೋತ್ತರವೋ ಇನ್ಯಾವುದೋ ಹೊತ್ತಿನಲ್ಲೋ ಅದನ್ನು ಹೇಳ್ತಾ ಇರಬಹುದು. ಹೀಗೆ ಮಾಡಬಾರದು ಅಂತ ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ ಹೇಳ್ತಾ ಇರ್ಬೋದು. ನಡೆದಿದೆ ಪ್ರಯತ್ನಗಳು ಅನ್ನೋದಕ್ಕೆ ಎಲ್ಲಿ ಸಾಕ್ಷಿ ಸಿಗುತ್ತೆ? ವ್ಯಾಸರು ಹೇಳಿದ್ರು, ತುಂಬ ಸಲ ಅವನು ನಿನ್ನತ್ರ ಬಂದು ಕೇಳಿದಾಗಲೂ ಧರ್ಮ ಎಲ್ಲಿದೆಯೋ ಅದು ಗೆಲ್ಲತ್ತೆ ಅಂತ ಹೇಳಿದ್ದಿ ಅಂತ. ತುಂಬ ಸಲ ಅಂದರೆ ಅದು ಯುದ್ಧದ ಹೊತ್ತಲ್ಲ, ಅದಕ್ಕಿಂತ ಎಲ್ಲ ಮೊದಲೇ ಬಂದಿದ್ದಾನೆ ಅವನು. ಅಂದರೆ ಪ್ರಾಯಶಃ ದುರ್ಯೋಧನ ಇಂಥ ಯಾವ ಕೆಲಸ ಮಾಡೋದಕ್ಕಿಂತಲೂ ಮೊದಲು ಧೃತರಾಷ್ಟ್ರನ ಒಪ್ಪಿಗೆಯಾಗಿ ಮುಂದುವರೆದ ಮೇಲೆ ಒಂದು ಸಲ ತಾಯಿ ಭೇಟಿ ಮಾಡಿ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಿದ್ದ ಅಂತ ಅರ್ಥ. ಆ ಸಂಸ್ಕಾರಗಳೆಲ್ಲ ಇದ್ದೇ ಇರುತ್ತೆ. ಆಗೆಲ್ಲ ಅವಳು ಒಂದೇ ಮಾತು ಹೇಳ್ತಾ ಇರೋದೇನು ಅಂದರೆ, ಧರ್ಮ ಯಾವುದೋ ಅದು ಗೆಲ್ಲತ್ತೆ ಅಂತಲೇ ಹೇಳ್ಕೊಂಬಂದಿದ್ದಾಳೆ ಆಗಿನಿಂದ. ಅದರ ಅರ್ಥ ಏನು ಅಂತಂದರೆ, ನೀನು ಅಧರ್ಮಿ ಅನ್ನೋದನ್ನು ಹೇಳ್ತಾ ಇದ್ದಾಳೆ. ಆದರೆ ಅಧರ್ಮದಿಂದ ಅವನನ್ನು ಸರಿಪಡಿಸೋದಕ್ಕೆ ಅವಳಿಗೆ ಸಾಧ್ಯ ಇಲ್ಲ. ಅವಳಿಗೆ ಸಾಧ್ಯ ಇಲ್ಲ ಅಂತಂದರೆ ಅವಳಿಗೆ ಮಾತ್ರ ಅಲ್ಲ, ಭೀಷ್ಮನಿಗೆ ಸಾಧ್ಯ ಆಗಲಿಲ್ಲ, ವಿದುರನಿಗೆ ಸಾಧ್ಯ ಆಗಲಿಲ್ಲ, ದ್ರೋಣರಿಗೆ ಸಾಧ್ಯ ಆಗಲಿಲ್ಲ, ಕೃಪರಿಗೆ ಸಾಧ್ಯ. ಇವರು ಯಾರನ್ನೂ ವೈಯಕ್ತಿಕವಾಗಿ ಹೋಗಿ ಮಾತಾಡಿಸಿದ್ರೆ ಯಾರೋ ದುರ್ಯೋಧನ ಮಾಡಿದ ಸರಿ ಅಂತ ಹೇಳೋಲ್ಲ. ಇವರೆಲ್ಲ ಸಂಘಟಿತವಾಗಿ ಮಾಡಿದಾಗಲೂ ಆಗಿಲ್ಲ. ಸಭೆಗಳಲ್ಲಿ, ಪ್ರತಿ ಸಭೆಗಳಲ್ಲಿ ಭೀಷ್ಮ ವಿರೋಧ ಮಾಡಿದ್ದಾನೆ, ವಿದುರ ವಿರೋಧ ಮಾಡಿದ್ದಾನೆ, ದ್ರೋಣರು ವಿರೋಧ ಮಾಡಿದ್ದಾರೆ, ಕೃಪರು ವಿರೋಧ ಮಾಡಿದ್ದಾರೆ. ನಡೀಲೇ ಇಲ್ಲ ಅದು. ಅಂದರೆ ದುರ್ಯೋಧನ ಅನ್ನೋನು ಎಷ್ಟು ಬೆಳೆದು ಬಿಟ್ಟಿದ್ದ ಅಂತಂದರೆ ಇವರಿಷ್ಟು ಜನ ಸೇರಿದರೂ ಅವನನ್ನು ವಾಪಸ್ ತರೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಗಾಂಧಾರಿ ದೋಷಿ ಏನೂ ಅಲ್ಲ, ವ್ಯಾಪ್ತಿ ಮೀರಿದ್ದು. ಆದರೆ ಭೀಮನ ಪ್ರಶ್ನೆ ಅದಲ್ಲ. ಈಗ ಭೀಮನ ಪ್ರಶ್ನೆ, ನೀನು ಯಾಕೆ ನಿನ್ನ ಮಕ್ಕಳನ್ನ ಸರಿ ಮಾಡಲಿಲ್ಲ ಅಂತಲ್ಲ, ನಮ್ಮದು ತಪ್ಪು ಅಂತ ಹೇಳ್ತೀಯಲ್ಲ, ನೀನು ನೋಡ್ಕೋಬೇಕಿತ್ತಲ್ವಾ ಅಂತ. ಆವಾಗ ನೀನು ಆರೋಪಿಸುವಂತಿಲ್ಲ ನಮ್ಮ ಮೇಲೆ. ಅಂದರೆ ಅವನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾನೆ ಅಂದರೆ, ಶಾಪ ಕೊಡುವ ಹಂತಕ್ಕೆ ಹೋದಿಯಲ್ಲ ನೀನು. ಶಾಪ ಕೊಡುವ ತಪ್ಪು ನಾವಲ್ಲ ಮಾಡಿರೋದು, ನಿನ್ನ ಮಕ್ಕಳು ಮಾಡಿರೋದು. ನಿನ್ನ ಮಕ್ಕಳು ಮಾಡಿದಾಗ ನೀನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದಾಗ ತಪ್ಪು ನಿನ್ನಲ್ಲಿಗೆ ಬರುತ್ತೆ. ನೀನು ತಪ್ಪು ಇಟ್ಟುಕೊಂಡು ನಮಗೆ ಶಾಪ ಕೊಡ್ತೀಯಲ್ಲ ಅನ್ನೋವರೆಗೆ ಭೀಮ ತಗೊಂಡೋಗಿದ್ದಾನೆ ಅದನ್ನು. ಹಾಗಾಗಿ ಭೀಮನಿಗೂ ಗೊತ್ತಿದೆ, ಅಂದರೆ ಗಾಂಧಾರಿಗೆ ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋದು ಗೊತ್ತಿದೆ. ಆದರೆ ಎಲ್ಲರಿಗೂ ಧೃತರಾಷ್ಟ್ರನ ಮೇಲೆ ಆಕ್ಷೇಪ ಇದೆ. ಯಾಕೆ ಅಂದರೆ ಸಿಂಹಾಸನದ ಮೇಲೆ ಕುಳಿತಿದ್ದವನವನು, ಅವನ ಆದೇಶಕ್ಕೆ ಬೆಲೆ ಇದ್ದೇ ಇರುತ್ತೆ. ಅವನು ರಾಜನಾಗಿರುವವರೆಗೆ ಒಂದೊಮ್ಮೆ ಧೃತರಾಷ್ಟ್ರ ದುರ್ಯೋಧನ ಯಾವ ಮಾತನ್ನೂ ಒಪ್ಪದೇ ಇದ್ದಿದ್ದರೆ ಕಂಸನಂತೆ ದುರ್ಯೋಧನ ಆಗ್ತಿದ್ನೋ ಏನೋ ಗೊತ್ತಿಲ್ಲ. ಈಗ ಕಂಸನಿಗೆ ತನ್ನ ಮಾತು ನಡೆಯೋಲ್ಲ ಅಂತ ಆಗದಾಗ ತಂದೆಯನ್ನು ಕಾರಾಗೃಹಕ್ಕೆ ಹಾಕಿದ ಅವನು. ಉಗ್ರಸೇನನ್ನು ಕಾರಾಗೃಹಕ್ಕೆ ಹಾಕಿ ಸಿಂಹಾಸನ ಏರಿದ. ಧೃತರಾಷ್ಟ್ರ ಹೀಗೆ ಮಾಡ್ತಾ ದುರ್ಯೋಧನ ಸಿಂಹಾಸನವನ್ನು ಕೈಗೆ ತಗೊಂಡಿದ್ದರೆ ಅದು ಬೇರೆ ಪ್ರಶ್ನೆ ಇತ್ತು. ಆದರೆ ಧೃತರಾಷ್ಟ್ರ ಸಿಂಹಾಸನದಲ್ಲಿ ಇರುವವರೆಗೆ ಅಂತಿಮ ನಿರ್ಣಯ ಅವನೇ ತೆಗೆದುಕೊಳ್ಬೇಕು ತಾನೇ. ಹಾಗಾಗಿ ಧೃತರಾಷ್ಟ್ರನ ಮೇಲೆ ಎಲ್ಲರದ್ದು ಆಕ್ಷೇಪ ಇರೋದು. ವಾಸ್ತವವಾಗಿ ಭೀಮ ಹೇಳಿದ ಆಕ್ಷೇಪ ಗಾಂಧಾರಿಯ ಮೇಲೆ ಅದು ಮಾತಿನ ಆಕ್ಷೇಪ, ಅದು
ಹೃದಯದ ಆಕ್ಷೇಪ ಅಲ್ಲ. ಅಂದರೆ ನೀನು ಈ ವರ್ತನೆ ಈಗ ಈ ನಡೆ ತೋರಿಸ್ತಾ ಇದೆಯಲ್ಲ, ಹಾಗೆ ನೋಡಿದಾಗ ನೀನೇ ತಪ್ಪಿಸಲಾಗ್ಬಿಡುತ್ತೆ ಅಂತ. ಎಕ್ಸಾಕ್ಟ್ಲಿ. ಸೊ ಹಾಗೆ ಭೀಮನ ಒಂದಷ್ಟು ಒಳ್ಳೆ ಮಾತುಗಳನ್ನ ಕೇಳಿದ್ವಿ. ಈಗ ಗಾಂಧಾರಿ ಈ ಬಗ್ಗೆ ಏನು ಹೇಳ್ತಾಳೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ತುಂಬ ಥ್ಯಾಂಕ್ಸ್ ಈ ಎಲ್ಲ ವಿಚಾರಗಳು ನಮಗೆ ಹೇಳಿದ್ದಕ್ಕಾಗಿ. ಮತ್ತು ನೀವು ಕೂಡ ನಿಮ್ಮ ವಿಚಾರಗಳನ್ನ ತಿಳಿಸಿ ಕಮೆಂಟ್ ಮೂಲಕ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.